ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ ಹೇಳಿ, ಏನ್ ನಿರ್ಧಾರ? ನಿನ್ನ ಜೀವನ ಸರಿ ಹೋಗಬೇಕು ಅಂದರೆ ನಿನಗೆ ಒಂದು ಒಳ್ಳೆ ಹುಡುಗನ ತಂದು ಮದುವೆ ಮಾಡಿಸ್ಬೇಕು. ಈ ವಿಷಯ ಕೇಳಿದ್ರೆ ನಿನಗೆ ಶಾಕ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಸಹಜನೇ. ಪಾಪ ನೀನಿನ್ನೂ ನಿನ್ನ ಮನಸ್ಸಲ್ಲಿ ನಿನ್ನ ಹಳೆ ಹುಡುಗನ ನೆನಪಲ್ಲೇ ಇದೆಯಾ ಅಂತ ನಿನ್ನನ್ನು ನೋಡಿದ್ರೆ ಅರ್ಥ ಆಗುತ್ತೆ ಲೀಲಾ. ಆದರೆ ಈ ವಿಷಯ ನಿನ್ನ ಹಳೆ ನೆನಪುಗಳನ್ನೆಲ್ಲ ಅಳಿಸಾಕಿ ನಿನಗೊಂದು ಹೊಸ ಬದುಕು ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿಲ್ಲ. ಪ್ಲೀಸ್ ಅಕ್ಕ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಲೀಲಾ, ನೀನು ನನಗೆ ಮಾತು ಕೊಟ್ಟಿದ್ಯಾ? ನಾನು ಹೇಳಿದ್ದಕ್ಕೆಲ್ಲ ಯಾಕೆ ಏನು ಅಂತ ಕೇಳಿದೆ, ಅಪೋಸ್ ಮಾಡದೆ ಒಪ್ಕೋತೀನಿ ಅಂತ ಮಾತು ಕೊಟ್ಟಿದ್ನಾ ಇಷ್ಟು ಬೇಗ ಮರ್ತ್ಬಿಟ್ಯಾ? ನೀನು ಮಾತ್ರ ನಾನು ಅಭಿ ಚೆನ್ನಾಗಿರಬೇಕು, ಒಟ್ಟಿಗಿರಬೇಕು ಅಂತ ಕಷ್ಟಪಡ್ತಿದ್ಯಾ. ಆದರೆ ನಾನು ನನ್ನ ಫ್ರೆಂಡ್ ಲೈಫ್ ಚೆನ್ನಾಗಿರಬೇಕು ಅಂತ ಆಸೆ ಪಡೋ ತಪ್ಪ? ಅಕ್ಕ, ಅದೇ ಬೇರೆ ಇದೇ ಬೇರೆ. ಇಲ್ಲ ಲೀಲಾ, ಅದು ಪ್ರೀತಿನೇ, ಇದು ಪ್ರೀತಿನೇ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅನ್ನೋ ಮಾತು ಕೇಳಿಲ್ವಾ? ಇದು ಹಾಗೇನೆ. ನೋಡು, ನೀನು ನಮ್ಮಿಬ್ರಿಗೋಸ್ಕರ ಹೇಗಿದ್ಯೋ ನಾನು ನಿನಗೋಸ್ಕರ ಹಾಗೇ ಇದ್ದೀನಿ. ಲೀಲಾ, ನೀನು ನನಗೆ ಮಾತು ಕೊಟ್ಟಿದ್ಯಾ, ಅದನ್ನು ಮರಿಬೇಡ. ಇನ್ನೇನಿದ್ರು ನಾನು ನೋಡ್ಕೋತೀನಿ. ನೀನು ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋದು ಬಿಟ್ಟರೆ ನಿನಗೆ ಬೇರೆ ದಾರಿನೇ ಇಲ್ಲ. ನೋಡಲಿಲ್ಲ, ಆದಷ್ಟು ಬೇಗ ನಿನ್ನ ಲೈಫ್ ಚೆನ್ನಾಗಾಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಆದಷ್ಟು ಬೇಗ ಈ ವಿಷಯನ ಏಜಾಗಿ ಹೇಳಬೇಕು. ಲೀಲಾ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅವಳು ಬರೀ ಒಂದು ಹೆಣ್ಣಷ್ಟೇ ಅಲ್ಲ, ಚಂದ್ರಶೇಖರ್ ಅವ್ರಿಗೆ ಮಗಳಷ್ಟೇ ಅಲ್ಲ, ಈ ಮನೆಯ ಜವಾಬ್ದಾರಿ ಸದಸ್ಯ ಅಷ್ಟೇ ಅಲ್ಲ, ದೇವತೆ. ಲೀಲಾ ಈ ಮನೇಲಿದ್ರೆ ಅವಳಿಂದ ತೊಂದರೆ ಆಗುತ್ತೆ ಅಂತ ಅವಳನ್ನ ದೂರ ಇಡಬೇಕು ಅಂತ ಯೋಚನೆ ಮಾಡ್ತಿದ್ಯಲ್ಲ, ಈ ಮನೆಗೆ ಅವಳಿಂದ ಏನೇನಾಗಿದೆ ಅನ್ನೋ ಅರಿವಾದ್ರೂ ಇದೆಯಾ ನಿಮಗೆ? ಅಂತರ ಬಂದಾಗ ಹೇಗಿದ್ಲು? ನನ್ನ ಜೊತೆ ಮಾತಾಡ್ತಾ ಇದ್ಲ? ಮಾತಾಡದಿರ್ಲಿ, ತಂದೆ ಮನೇಲಿ ಇರಲ್ಲ ಅಂತ ಹೊರಟು ನಿಂತಿದ್ಲು. ಅಂತವಳನ್ನ ತಡೆದು ನಿಲ್ಸಿದ್ಯಾರು? ಲೀಲಾ. ಅಂತರ ಇವತ್ತು ನನ್ನ ಜೊತೆ ನಗ್ನಗ್ತಾ ಮಾತಾಡೋದಕ್ಕೆ ಕಾರಣ ಯಾರು? ಲೀಲಾ. ಅಂತರ ಈ ಮನೆನ ಅರ್ಥ ಮಾಡ್ಕೊಂಡು ಮನೆ ಮಕ್ಕಳು ಜಗಳ ಆಡಿದಾಗ ತಾನೇ ನಿಂತು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಕಾರಣ ಯಾರು? ಲೀಲಾ. ಸಾವಿತ್ರಿ ತನ್ನ ಗಂಡನಿಗೋಸ್ಕರ ಯಮನ್ ಜೊತೆ ಹೋರಾಡಿ ಅವನ ಪ್ರಾಣನ ವಾಪಸ್ ತಂದು ಆ ಕತೆ ಕೇಳಿದ್ಯಾ ತಾನೆ? ಅದನ್ನ ನಿಜ ಜೀವನದಲ್ಲಿ ಮಾಡ್ತಾ ಇರೋದು ಲೀಲಾ. ಮನೇಲಿ ನಡೆದಿರೋದಕ್ಕೆಲ್ಲ ಆಗಿರೋ ಸಮಸ್ಯೆಗಳಿಗೆ ನನ್ನ ಮನಸ್ಸಲ್ಲಿ ಎಷ್ಟು ಗಿಲ್ಟಿದೆ ಗೊತ್ತಾ? ನಾನು ಗಿಲ್ಟಲ್ಲಿದ್ದೀನಿ ಅಂತ ಗೊತ್ತಾದ್ರೆ ಲೀಲನ್ ಬೇಜಾರಾಗತ್ತೆ ಅಂತ ನಾನು ತೋರಿಸ್ಕೋತಾ ಇಲ್ಲ. ಯಾಕೆ ಹೇಳು? ಲೀಲಾ ನೊಂದ್ಕೋತಾಳೆ ಅಂತ. ಅವಳು ನೊಂದ್ಕೊಂಡ್ರೆ ಈ ಮನೆಗೆ ಒಳ್ಳೇದಾಗಲ್ಲ. ಬಟ್
ಪರಿಸ್ಥಿತಿ ಈ ಸಿಚುವೇಶನ್ ತಂದು ನಿಲ್ಲಿಸಿದೆ. ಹೇಗಾದ್ರೂ ಮಾಡಿ ಲೀಲಂಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಹೋರಾಡ್ತಾ ಇದ್ರೆ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳ್ತಿದ್ಯಾ? ಲೀಲಾ ಎಂತ ಕಷ್ಟ ಬಂದ್ರು ಎದುರಿಸಲಿಲ್ಲ ಅಂತ ಹುಡುಗಿ, ಅವಳು ಎಡವಟ್ಟೆ ಇರ್ಬೋದು. ಆದ್ರೆ ನಮ್ಮ ಮನೆ ವಿಷಯ ಅಂತ ಬಂದಾಗ ಅವಳಿಂದ ಯಾವ ತಪ್ಪು ಆಗಿಲ್ಲ. ಏನೇ ಸಮಸ್ಯೆ ಬಂದ್ರು ನುಂಗುವಂತ ಭೂಮಿ ತಾಯಿಯವರು. ಮನೇಲಿ ಎಷ್ಟೋ ಸಮಸ್ಯೆಗಳಾಗಿದೆ, ಯಾವುದನ್ನು ನನ್ನ ತನಕ ಬರೋದಕ್ಕೆ ಬಿಡದೆ ತಾನೇ ನಿಂತು ಸಾಲ್ವ್ ಮಾಡ್ತಾಳೆ. ಏನೇ ಬಂದ್ರು ನುಂಗ್ತಾಳೆ ಹೊರತು ನಾನು ನೊಂದ್ಕೋತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ತನಕ ಯಾವುದನ್ನು ತಗೊಂಡ್ಬರಲ್ಲ. ಅದೂ ಲೀಲ. ಅಯ್ಯೋ, ಇವ್ರ ಹತ್ರ ಅಂತರ ಅಕ್ಕ ಏನು ಹೇಳಿದ್ರು ಅಂತ ಹೇಳಕ್ ಬಂದ್ರೆ ಹೀಗಾಗೋಯ್ತಲ್ಲ. ನಾನಿದನ್ನ ಹೇಳಲ್ಲ, ನಾನೇ ನುಂಗ್ಕೋತೀನಿ. ಅದೇನೇ ಆದರೂ ನಾನೇ ಸಾಲ್ವ್ ಮಾಡ್ತೀನಿ. ಇನ್ನು ಒಂದೇ ಒಂದು ಮಾತು ಲೀರ್ನ ಅಗೇನ್ಸ್ಟಾಗಿ ಕೇಳಕ್ಕೆ ನಾನು ಇಷ್ಟಪಡಲ್ಲ. ಮತ್ತು ಅವಳು ಅರ್ಥ ಮಾಡೋ ನಿನಗೆ ನಾನು ಅವತ್ತೇ ವಾರ್ನ್ ಮಾಡಿದ್ದೀನಿ ದುರ್ಗಾ. ಮನೆಯಲ್ಲಿ ಚಿಕ್ಕವರಾದವರು ತಪ್ಪು ಮಾಡಿದ್ರೆ ದೊಡ್ಡವರು ತಿದ್ದಲಿಲ್ಲ ಅಂದರೆ ಆ ತಪ್ಪು ನೀನೇ ಮಾಡ್ದಾಗತ್ತೆ ಅಂತ. ಆದರೆ ಇವತ್ತು ನೀನೇ ಬಂದು ತಪ್ಪು ಮಾಡ್ತಾ ಇದೆಯಾ. ಇದೇ ಕೊನೆ ಸಲ ನಾನು ನಿನ್ನನ್ನು ಕ್ಷಮಿಸ್ತಾ ಇರೋದು. ಐ ಡೋಂಟ್ ವಾಂಟ್ ಯು ಟು ರಿಪೀಟ್ ದಿಸ್. ಕರೆಕ್ಟ್? ಎಸ್ ಅಜಯ್, ಸಾರಿ ಅಜಯ್, ಇನ್ಯಾವತ್ತೂ ಈ ಥರ ಆಲೋಚನೆ ಮಾಡಲ್ಲ. ಸಾರಿ. ದಿನಕ್ಕೆ ಈ ಮನೇಲಿ 100 ಪ್ರಾಬ್ಲಮ್ಸ್ ಹೆಚ್ಚಾಗ್ತಿದೆ. ಇದ್ರಲ್ಲಿ ನಿಮ್ದೇನ್ರಿ? ಯು ಹ್ಯಾವ್ ಮಿಸ್ಟೇಕನ್ ಬಾಸ್. ನೋಡಿ, ಈ ಮನೆಯಲ್ಲಿ ಪ್ರಾಬ್ಲಮ್ಗಳು ಒಂದಲ್ಲ ಎರಡಲ್ಲ ಟನ್ನ ಗಟ್ಟಲೆ ಬಂದ್ರು ಅದನ್ನು ಮುರಿದು ಅರ್ಧ ಘಟಘಟ ಅಂತ ಕುಡಿಯೋ ಒಬ್ಬ ವ್ಯಕ್ತಿ ಈ ಮನೆಯಲ್ಲಿ ಇದ್ದಾರೆ. ಸೊ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ನನ್ನ ಲವ್ಗೆ ಕಾನ್ಸಂಟ್ರೇಟ್ ಮಾಡಿ. ವಿಶ್ವರು, ನಿಮಗೆ ಸೀರಿಯಸ್ನೆಸ್ ಇಲ್ವಾ? ಇದೆ ಸರ್, ಅದಕ್ಕೆ ಹೇಳ್ತಿರೋದು. ಯಾರಿಗೆ ಸಿಗ್ತಾರಂತ ನನಗೆ ಚೆನ್ನಾಗಿ ಗೊತ್ತು. ಅದ್ರ ಮಧ್ಯೆ ನಡೆಯೋ ವಿಷಯಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನೋಡಿ, ಆಲ್ರೆಡಿ ನನ್ನ ತಲೆ ಕೆಡಿಸ್ಕೊಂಡು ನನ್ನ ಕೂದೆಲ್ಲ ಉದುರೋಗಿ ತಲೆ ಚೆನ್ನಸ್ವಾಮಿ ಕ್ರೀಡಾಂಗಣ ತರ ಆಗೋಗಿದೆ. ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ವಿಶ್ವರು, ಮೊದಲು ರಿಯಾಲಿಟಿಗೆ ಬನ್ರಿ. ನೀವು ಯಾವುದೋ ಬೇರೆ ಲೋಕದಲ್ಲಿದ್ದೀರಾ. ಹೌದು ಸರ್, ಬೇರೆ ಲೋಕದಲ್ಲಿ ಇದ್ದೀನಿ, ಪ್ರೇಮ ಲೋಕದಲ್ಲಿದ್ದಿ. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ. ನೀವು ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಸರ್, ಜಗತ್ತಲ್ಲಿರೋ ಎಲ್ಲಾ ಪ್ರೇಮಿಗಳು ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ರೂಪ ವಿಶ್ವ ಇಬ್ರು ಒಂದಾಗ್ತಾರೆ, ವಿಶ್ವರೂಪ್ ಕಂಪ್ಲೀಟ್ ಆಗ್ತಾರೆ. ಯಾರು ಏನೇ ಮಾಡಿದ್ರು ರಾಮ್ಲೀಲಾ ಜೋಡಿನೇ ಒಂದಾಗೋದು. ಅದನ್ನ ಯಾರು ದೂರ ಮಾಡೋಕ್ಕಾಗಲ್ಲ. ಏನಾಗಬೇಕು ಅದು ಹಾಗೆ ಆಗುತ್ತೆ. ಅದಕ್ಕೋಸ್ಕರನೇ ಕಾಲ್ ಮಾಡಿದ್ದು. ನನಗೆ ಗೊತ್ತಿರುವಂಥ ಟಾಪ್ ಪ್ರೊಫೈಲ್ಸ್ಗಳನ್ನೆಲ್ಲ ತರಿಸಿದ್ದೀನಿ. ಅದರಲ್ಲಿ ದಿ ಬೆಸ್ಟ್ ಹುಡುಗನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಮಿಕ್ಕದನ್ನೆಲ್ಲ ಆಮೇಲೆ ಮಾತಾಡೋಣ. ಒನ್ ಮೋರ್ ಥಿಂಗ್, ಇದು ಯಾವುದೇ ಕಾರಣಕ್ಕೂ ಡಿಲೇ ಆಗಬಾರ್ದು. ಎಮರ್ಜೆನ್ಸಿನಲ್ಲೇ ಆಗಬೇಕು. ಓಕೆನಾ? ಯಾ ಡನ್. ಥ್ಯಾಂಕ್ ಯು. ಅಂತ್ರ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತಮ್ಮ. ಅದೇನು ಹೇಳಿಮ್ಮ? ಅಂತ್ರ, ಲೀಲಾ ವಿಷಯದಲ್ಲಿ ನೀನು ಯಾಕೆ ಇಷ್ಟು ಅವಸರ ಮಾಡ್ತಾ ಇದೀಯಾ? ಇನ್ನೂ ಅವಸರ ಮಾಡದೇ ಇದ್ರೆ ತುಂಬ ದೊಡ್ಡ ತಪ್ಪಾಗ್ಬಿಡುತ್ತಮ್ಮ. ಇಷ್ಟು ದಿನ ಅದಾಗದೇ ಇದ್ದಿದ್ದೆ ಇದಕ್ಕೆಲ್ಲ ಕಾರಣ. ಅದು ಹಾಗಲ್ಲಮ್ಮ. ನಿನಗೆ ಹೇಗೆ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಅಮ್ಮ, ನನಗೆಲ್ಲ ಗೊತ್ತು. ನೀವು ಲೀಲಾ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದೀರಾ. ಆದರೆ ಆ ಪ್ರೀತಿ ಬರೀ ಬಾಯಿ ಮಾತಲ್ಲಿ ಹೇಳ್ದೆ ಅವಳಿಗೆ ಏನಾದರೂ ಮಾಡೋದ್ರ ಮೂಲಕ ತೋರಿಸ್ಬೇಕಲ್ವಾ? ಹಾಗಂತ ನಿಮ್ಗೆ ಯಾರಿಗೂ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಅವಳ ಜೀವನದಲ್ಲಿ ಏನು ನಡೆದಿದೆ ಅಂತ ತಿಳ್ಕೊಂಡು ಅವಳ ಜೀವನಕ್ಕೊಂದು ದಾರಿ ಮಾಡಬೇಕಿತ್ತು ಅಂತ ನನ್ನ ಮಾತಿನ ಅರ್ಥ ಅಷ್ಟೆ. ಅಮ್ಮ, ನೀವು ನನ್ನನ್ನು ನಂಬಿ. ಲೀಲಾಗೆ ಈ ಮನೆಯಲ್ಲಿ ಒಂದು ಐಡೆಂಟಿಟಿ ಇಲ್ಲ.
ಅವಳು ಈ ಮನೆಗೋಸ್ಕರ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೆಲವರು ಅದನ್ನು ತುಂಬ ಕೀಳಾಗಿ ನೋಡ್ತಿದ್ದಾರೆ. ಅದನ್ನು ನಾವು ಎಷ್ಟು ಅಂತ ತಡೆಯೋಕ್ಕಾಗುತ್ತೆ ಹೇಳಿ? ಅದಕ್ಕೆ ಅವಳಿಗೆ ಒಂದು ಒಳ್ಳೆ ಐಡೆಂಟಿಟಿ ಸಿಗಬೇಕು. ಅರ್ಧಕ್ಕೆ ನಿಂತೋಗಿರೋ ಅವಳ ಜೀವನ ಮುಂದಕ್ಕೆ ಹೋಗಬೇಕು. ಅದೇ ನನ್ನ ಉದ್ದೇಶ. ಅಲ್ಲಮ್ಮ, ಅವಳಿಗೆ ಅಂತ ಅವಳ ಅಪ್ಪ ಅಮ್ಮ ಇದ್ದಾರೆ, ನೀನು ಯಾಕೆ? ಅಮ್ಮ, ನಾನು ಅವಳಿಗೆ ಅಕ್ಕ, ಅವಳ ಸ್ನೇಹಿತೆ ಕೂಡ. ನನಗೆ ಅವ್ರ ಅಪ್ಪ ಅಮ್ಮಂಗೆ ಇರೋಷ್ಟೇ ಜವಾಬ್ದಾರಿ ಇದೆ. ಮೊದಲು ಹುಡುಗನ ಕರೆಸ್ತೀನಿ. ಲೀಲಾ ಒಪ್ಪಿಗೆ ಪಡ್ಕೊಂಡು ಆಮೇಲೆ ಅವ್ರ ಅಪ್ಪ ಅಮ್ಮಂಗೆ ಕರೆದು ಮುಂದಿನ ಮಾತು ನೋಡಿ. ಅಲ್ಲಿವರೆಗೂ ನಾನೆಲ್ಲ ನೋಡ್ಕೋತೀನಿ. ನೀವೇನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಹುಡುಗನ ಕಡೆಯವ್ರದ್ದೇ ಕಾಲ್ ಬರ್ತಿದೆ. ಅಮ್ಮ, ನಿಮ್ಗೆ ಆಮೇಲೆ ಸಿಗ್ತೀನಿ. ಹಾಂ, ಅಯ್ಯೋ ಭಗವಂತ, ಇದೆಲ್ಲಿಗೆ ಹೋಗ್ಬಿಟ್ಟತ್ತಪ್ಪ. ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಧರ್ಮ ಸಂಕಟ ತಂದ್ಬಿಟ್ಟಿಯಲ್ಲಪ್ಪ. ಶೋ, ಸರ್ ಸರ್ ಸರ್, ನಂಗೆ ಕರೆಂಟ್ ಹೊಡಿಸಿ ಕಾಗೆ ಮಾಡಬೇಡಿ ಸರ್. ಈಗಷ್ಟೇ ಕನಸು ಕಟ್ಕೊಂಡಿದ್ದೀನಿ. ವಿಶ್ವರೂಪ್, ನೀವೇನು ಹೆದರ್ಕೋಬೇಡಿ. ಕರೆಂಟು ಸಿಂಗಲ್ ಫೇಸಲ್ಲಿ ಇದೆ. ಯು ಡೋಂಟ್ ವರಿ. ಇವತ್ತು ನಿಮ್ಗೆ ಹೊಡೆಯೋದು ಕರೆಂಟ್ ಅಲ್ಲ, ಮತ್ತೆ ಲಕ್ಕು. ಅಯ್ಯೋ ಸರ್, ಎಂತ ಮಾತು ಹೇಳಿದ್ರಿ ಸರ್, ನಂಗೆ ನಾಚಿಕೆ ಆಗುತ್ತೆ. ಸರ್, ರೂಪ ನನ್ನನ್ನು ಮುಟ್ಟಿದ ತಕ್ಷಣ ಅವಳಿಗೆ ಮಿಂಚಿನ ಸಂಚಲನ ಆಗುತ್ತೆ ಅಂತ ನಾನೇ ಬುಡುಬುಡುಕ್ಕೆ ವೇಷ ಹಾಕೊಂಡು ಬಂದು ಹೇಳಿದ್ದೀನಿ. ಈಗ ಅವಳು ಅದೇ ಯೋಚನೆಯಲ್ಲಿರ್ತಾಳೆ. ಅವಳು ನನ್ನನ್ನು ಮುಟ್ಟಿದ ತಕ್ಷಣ ಮಿಂಚಿನ ಸಂಚಲನ ಆದ್ರೆ ಸಾಕು, ಅಷ್ಟೇ. ಓಕೆ, ಸೇಮ್ ಮಗದಿರ ಫಾರ್ಮೆಟ್. ವಿಶ್ವರೂಪ್, ರೂಪ ಬರ್ತಾ ಇದ್ದಾಳೆ. ಹಾ, ರೆಡಿ ರೆಡಿ ರೆಡಿ. ವಿಶ್ವರೂಪ್, ಅಯ್ಯೋ, ಈ ಮನೇಲಿ ಒಂದು ಬಲ್ಬ್ ಹೋದ್ರು ನಾನೇ ಸರಿ ಮಾಡ್ಬೇಕು. ಈ ಮನೇಲಿ ಎಷ್ಟಂತ ಕೆಲಸ ಮಾಡ್ಲಿ. ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಮನೆಗೆ ಬೆಳಕು ಕೂಡ ನನ್ನಿಂದನೇ ಬರುತ್ತಲ್ವ ಅನ್ನೋದೇ ಒಂಥರ ಸಂತೋಷ. ಮಿಸ್ ರೂಪಾ. ಏನು ವಿಶುರು? ಏನು? ಅಲ್ಲಿ ಟೆಸ್ಟರ್ ಬಿದ್ದಿದ್ದು, ಒಂಚೂರು ತೆಗೆದು ಕೊಡ್ತೀರಾ? ವಿಶುರು, ಥ್ಯಾಂಕ್ ಯು ಸೋ ಮಚ್ ಸರ್. ಎಂತ ಫೀಲ್ ಕೊಟ್ಬಿಟ್ರಿ. 2 ಪಾಯಿಂಟ್ ಡಮಾರ್. ಇನ್ನು ಉಳಿದಿರೋದು ಒಂದೇ, ಕಣ್ಣ ಪಕ್ಕದಲ್ಲಿ ಮಚ್ಚೆ. ಅದು ಆಲ್ರೆಡಿ ಇದೆ. ಆಲ್ ದಿ ಬೆಸ್ಟ್ ವಿಶ್ವರೂಪ್, ಒಳ್ಳೇದಾಗ್ಲಿ. ಬರ್ತೀವಿ. ವಿಶ್ವರೂಪ್, ನೋಡಿದ್ಯಾ ಸರು, ಅನ್ಕೊಂಡಿದ್ದ ಕೆಲಸ ಕೈ ತಪ್ಪು ಹೋಗ್ತಾ ಇದೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ಅಂತರ ಅತ್ತೆ ದೇವತೆ ಥರ ಬಂದು ನಾವು ಅನ್ಕೊಂಡಿದ್ದ ಕೆಲಸನ ಅವರೇ ಮಾಡ್ತಾ ಇದ್ದಾರೆ. ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ ಅಕ್ಕ. ನೀಲನ್ ಜೀವನ ಸರಿ ಮಾಡ್ತೀನಿ ಅಂತ ಅಂತರ ಅತ್ತೆ ಯಾವನೋ ಬೀದಿಲಿ ಹೋಗೋನಾದ್ರೂ ತಂದು ಕಟ್ಲಿ ಅಥವಾ ದರ್ಬಾರಲ್ಲಿರೋ ರಾಜನಾದ್ರೂ ಕಟ್ಲಿ, ಲೀಲಾ ಮನೆಯಿಂದ ಆಚೆ ಹೋಗ್ತಿದ್ದಾಳಲ್ಲ, ಅಷ್ಟು ಸಾಕು ನನಗೆ. ಲೀಲಾ ಲೈಫ್ನ ಅಂತರ ಅತ್ತೆ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅವಳಿಗೆ ಅದು ಎಷ್ಟು ಗಂಡುಗಳನ್ನ ಹುಡುಕ್ತಾರೋ ಅವ್ರಿಗೆ ಗೊತ್ತು. ಲೀಲಾಗೆ ಗಂಡು ಹುಡುಕೋ ಈ ಪ್ರಾಸೆಸ್ಸಲ್ಲಿ ನಾವು ಅಂತರ ಅತ್ತೆಗೆ ಸಪೋರ್ಟ್ ಮಾಡಬೇಕು. ಅಕ್ಕ ಏನು ಹೇಳ್ತಿದ್ದೀರಾ? ಅವ್ಳು ಯಾವನಾದರೂ ಕಟ್ಕೊಂಡು ತೊಳಗ್ಲಿ ಸಾಕು, ಮಿಕ್ಕಿದೆಲ್ಲ ನಮ್ಗೆ ಯಾಕೆ? ಇಲ್ಲೇ ನೀನು ತಪ್ಪು ತಿಳ್ಕೊಂಡಿರೋದು. ಎಜೆ ಲೀಲಾ ಗಂಡ ಹೆಂಡತಿ ಅನ್ನೋ ಸತ್ಯ ಇಡೀ ಮನೆಯವ್ರಿಗೆ ಗೊತ್ತಿರೋದ್ರಿಂದ ಅಂತರ ಅತ್ತೆ ತಗೊಂಡಿರೋ ಈ ನಿರ್ಧಾರಕ್ಕೆ ಮನೆಯವರೆಲ್ಲ ಅಪೋಸ್ ಮಾಡ್ತಾರೆ. ಅಕ್ಕ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಮತ್ತೀಗ ಏನು ಮಾಡೋದು?
ಸಮಯ ನೋಡಿ ಅಂತರ ಅತ್ತೆಗೆ ನಾವಿಬ್ರು ಸಪೋರ್ಟ್ ಮಾಡಬೇಕು. ಲೀಲಾ ಮದುವೆ ಆಗಿ ಈ ಮನೆಯಿಂದ ಹೊರಗಡೆ ಹೋಗೋವರೆಗೂ ನಾವು ಅಂತರ ಅತ್ತೆ ಜೊತೆಲಿ ನಿಲ್ಬೇಕು. ಅಂತರ ಅತ್ತೆ ನಮ್ಮನ್ನ ಅಷ್ಟು ಸುಲಭವಾಗಿ ಒಪ್ಪಲ್ಲ, ನಂಬೋದೂ ಇಲ್ಲ. ಆದರೂ ನಾವು ಅವ್ರ ನಂಬಿಕೆ ಗಳಿಸಿ ಅವ್ರ ಜೊತೆಗೇ ಇದ್ದು ನಾವು ನಮ್ಮ ಕೆಲಸನ ಮುಗಿಸ್ಬೇಕು. ಸ್ವಾಮಿ ಕಾರ್ಯನೂ ಆಯಿತು, ಸ್ವಕಾರ್ಯನೂ ಆಯಿತು. ಸೂಪರ್ ಅಕ್ಕ ನೀವು. ಅರೆ ಅಂತ್ರ ಇವ್ರು ಯಾಕೆ ಕಾಲ್ ಮಾಡ್ತಾ ಇದ್ದಾರೆ? ನಾನೇ ಇವ್ರಿಗೆ ಕಾಲ್ ಮಾಡಬೇಕು ಅಂತ ಇದ್ದೆ. ಏನು ವಿಷಯ ಅಂತ ಕೇಳೋಣ. ಹಲೋ. ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ಅಯ್ಯೋ ನಮ್ದೇನಮ್ಮ ಚಂದ. ಚಂದ ಅಂದರೆ ನಿಮ್ದಮ್ಮ. ದೊಡ್ಡ ಮನೆ, ಓಡಾಡೋದು ಕಾರು, ಆಳು ಕಾಳು, ಅದಲ್ವಮ್ಮ ಚಂದ ಅಂದರೆ. ನಮ್ದೇನಿರುತ್ತೆ, ಗಂಡ ದುಡಿದ್ರೆ ಫುಡ್ಡು, ಇಲ್ಲ ಅಂದರೆ ಅರ್ಧ ಪೌಂಡ್ ಬ್ರೆಡ್ಡು. ಆಂಟಿ, ನೀವು ತುಂಬ ಚೆನ್ನಾಗಿ ನಗಿಸ್ತೀರಾ, ಜೊತೆಗೆ ಚೆನ್ನಾಗಿ ಮಾತಾಡ್ತೀರಾ ಕೂಡ. ಆ್ಯಕ್ಚುಲಿ ಏನು ಗೊತ್ತಾ, ಈ ಒಳ್ಳೆ ಮನಸ್ಸಿರೋರಿಗೆ ಮಾತ್ರ ನಗಿಸೋದಕ್ಕೆ ಸಾಧ್ಯ. ಅಂದಾಗೆ ಆಂಟಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಇದೇ ಒಳ್ಳೆ ಟೈಮು. ಲೀಲಾ ಅಳಿಯಂದ್ರ ವಿಷಯನ ಈಗಲೇ ಅಂತ್ರ ಅವ್ರಿಗೆ ಹೇಳ್ಬಿಡ್ತೀನಿ. ಅಂತ್ರ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳಿ ಆಂಟಿ. ಅದೇನು ಅಂದರೆ, ನಾನು ನಿಮ್ಗೆ ಹೇಳಬೇಕಾಗಿರೋ ವಿಷಯ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿರೋ ನನ್ನ ಗಂಡನ ಮೇಲೆ ಆಣೆಗೂ ನಿಜ. ಅದರಲ್ಲಿ ಎಳ್ಳಷ್ಟು ಸುಳ್ಳಿಲ್ಲ. ನೀವು ನನ್ನನ್ನು ನಂಬಲೇಬೇಕು. ನೀವೇನು ಹೇಳಿದ್ರು ನಂಬ್ತೀನಿ. ಅದೇನು ಅಂತ ಹೇಳಿ. ಅದೇನು ಅಂದರೆ, ಲೀಲಾ ನಿಮ್ಗೆ ಹೇಳಿರೋ ಪ್ರಕಾರ ಅವಳು ಆ ಮನೆಗೆ ಬರೀ ಪರಿಚಯದವಳಲ್ಲ. ಅವಳು ನಿಮ್ಮ ಹತ್ರ ಅವಳಿಗೂ ಆ ಮನೆಗೂ ಬರೀ ಫ್ರೆಂಡ್ಶಿಪ್ ಇದೆ ಅಂತ ಸುಳ್ಳು ಹೇಳಿದಾಳೆ. ಆದರೆ ನಿಜ ಏನು ಅಂದರೆ, ಲೀಲಾ ಮತ್ತು AJ ಅವ್ರು ಇದಾರಲ್ಲ, ಮೇಡಮ್ ಇದೆಲ್ಲ ನೀವು ಕೊಟ್ಟಿರೋ ಪ್ರೊಫೈಲ್ಗೆ ಮೇಲ್ ಕಳಿಸಿ ಅವ್ರ ಪರ್ಸನಲ್ ನಂಬರ್ಗೆ ವಾಟ್ಸಪ್ ಮಾಡಿದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್. ಇಟ್ಸ್ ಓಕೆ ಮೇಡಮ್, ಬರ್ತೀನಿ. ಹಾಂ. ನೀವು ಏನೇ ಮಾಡಿದ್ರು ರಾಮ್ ಲೀಲಾ ಜೋಡಿನ ದೂರ ಮಾಡೋಕ್ಕೂ ಆಗಲ್ಲ, ಬೇರೆ ಮಾಡೋಕ್ಕೂ ಆಗಲ್ಲ. ಎಲ್ರಿಗೂ ದೂರ ಆದರೂ ಅನಿಸುತ್ತೆ, ಆದರೆ ರಾಮ್ ಲೀಲಾ ಜೋಡಿನೇ ಕರೆಕ್ಟ್ ಜೋಡಿ. ಅದಕ್ಕೆ ನನ್ನ ಮಗಳ ಜೀವನ ಒಂದು ಸರಿ ಹೋದರೆ ಸಾಕು ಅನಿಸಿದೆ. ಆಂಟಿ, ನೀವೇನು ವಿವರಿಸೋದು ಬೇಕಾಗಿಲ್ಲ. ಆ್ಯಕ್ಚುಲಿ ನನಗೆ ಸತ್ಯ ಏನು ಅಂತ ಗೊತ್ತಾಗಿದೆ. ಅದಕ್ಕೋಸ್ಕರನೇ ನಾನು ನಿಮಗೆ ಕಾಲ್ ಮಾಡಿದ್ದು. ಆದರೂ ನೀವೆಷ್ಟು ಕೂಲಾಗಿದ್ದೀರಾ? ಅನುಭವ ಆಂಟಿ, ಅನುಭವದಿಂದ ಜೀವನದ ಪಾಠ ಕಲ್ತಿದ್ದೀನಿ. ನೋಡಿ ಆಂಟಿ, ನೀವು ನಿಮ್ಮ ಮಗಳ ಜೀವನ ಹಾಳಾಗೋಯ್ತಲ್ಲ ಅಂತ ಯೋಚನೆ ಮಾಡಬೇಡಿ. ನಾನಿದ್ದೀನಿ, ಇಷ್ಟರಲ್ಲೇ ನಾನು ಅದನ್ನು ಸರಿ ಮಾಡ್ತೀನಿ. ಅವಳ ಜೀವನ ಸರಿ ಮಾಡೋ ಜವಾಬ್ದಾರಿ ನಂದು. ನೀವೇನು ತಲೆ ಕೆಡಿಸ್ಕೋಬೇಡಿ. ಇಷ್ಟರಲ್ಲೇ ನಾನು ನಿಮ್ಗೊಂದು ಗುಡ್ ನ್ಯೂಸ್ ಕೊಡ್ತೀನಿ. ಗುಡ್ ನ್ಯೂಸಾ? ನನ್ನ ಪ್ರಕಾರ ಇವಳೇ ತ್ಯಾಗ ಮಾಡ್ತಾಳೆ ಅನ್ಸುತ್ತೆ. ಒಳ್ಳೇದಾಯ್ತು. ಆಯ್ತಮ್ಮ, ನೀನು ಹೇಳಿದ ಮೇಲೆ ನನಗೀಗ ನೆಮ್ಮದಿ ಆಯಿತು. ಸರಿ ಆಂಟಿ, ನಾನು ಫೋನ್ ಕಟ್ ಮಾಡ್ತೀನಿ. ಸರಿಯಮ್ಮ. ಲೀಲಂಗೊಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ರೆ ಅವ್ರ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ. ಭಗವಂತ, ಆದಷ್ಟು ಬೇಗ ಲೀಲಂಗೊಂದು ಒಳ್ಳೆ ಹುಡುಗ ಸಿಗಲಿ. ಅಜ್ಜಿ, ಆಗ್ಲಿಂದ ನೋಡ್ತಾನೆ ಇದ್ದೀರಾ, ಮಾತಾಡಿ. ಏನು ಅಂತ ಮಾತಾಡ್ಲಮ್ಮ? ಮನೆ ಹಿರಿಳಾಗಿ ನಿನಗೆ ಯಾವ ಸಹಾಯನೂ ಮಾಡ್ತಿಲ್ವಲ್ಲ, ನಿನಗೆ ಯಾವ ರೀತಿ ಸಪೋರ್ಟು ಮಾಡ್ತಿಲ್ವಲ್ಲ. ತುಂಬ ನೋವಾಗ್ತಿದ್ಯಮ್ಮ. ಈ ನೋವನ್ನ ನೀನು ಹೇಗಮ್ಮ ಸಹಿಸ್ಕೊತಾ ಇದೀಯಾ? ಅಜ್ಜಿ, ನಿಮಗೆ ಯಾರು ಹೇಳಿದ್ದು ನಂಗೆ ಈ ಮನೇಲಿ ಸಪೋರ್ಟ್ ಇಲ್ಲ ಅಂತ?
ಯಾವ ಸೊಸೆಗೂ ಸಿಗದೆ ಇರೋ ಸಪೋರ್ಟು ನನ್ಗೆ ಈ ಮನೇಲಿ ಸಿಕ್ಕಿದೆ. ನೋಡಿ, ಈ ಥರ ಬಂದು ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತೀನಿ. ನನ್ನ ಕಷ್ಟ ಸುಖ ಹೇಳ್ಕೊಳಕ್ಕೆ ಲಕ್ಷ್ಮಿ ಇದ್ದಾಳೆ, ನನ್ನ ಕೇರ್ ಮಾಡೋಕ್ಕೆ ಅಣ್ಣನ ಸ್ಥಾನದಲ್ಲಿ ವಿಶ್ವರೂಪ್ ಇದ್ದಾರೆ, ನನಗೇನೋ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಕ್ಕೆ ನಿಮ್ಮ ಮಗ ಇದ್ದಾರೆ, ನನಗೋಸ್ಕರ ಏನಾದರೂ ಮಾಡಲೇಬೇಕು ಅಂತ ಅಂತರಕ್ಕ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಮನೇಲಿ ಸಪೋರ್ಟ್ ಅನ್ನೋದು ಜಾಸ್ತಿ ಆಗಿನೇ ನನ್ನ ಲೈಫು ಹೀಗಾಗಿದೆ. ಯಾಕಮ್ಮ ಇಂತ ಮಾತಾಡ್ತೀಯಾ? ಏನು ಮಾಡಲಿ ಅಜ್ಜಿ, ಪ್ರೀತಿ ಜಾಸ್ತಿ ಆಗಿ ನಾನು ಎಲ್ಲ ಕಡೆಯಿಂದ ಲಾಕ್ ಆಗಿಬಿಟ್ಟಿದ್ದೀನಿ. ಆ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಹೋಗೋಕ್ಕಾಗಲ್ಲ, ನಿಂತಲ್ಲೇ ನಿಂತ್ಬಿಟ್ಟಿದ್ದೀನಿ. ಏಜೆ ಅಂತರ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೋ ಅಂತರ ಅಕ್ಕ ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಈ ಸಮಸ್ಯೆ ಎಲ್ಲ ಆಗ್ತಾ ಇರೋದು. ಈ ಸಮಸ್ಯೆಯಿಂದ ಹೇಗಮ್ಮ ಹೊರಗೆ ಬರ್ತೀಯಾ? ಅಜ್ಜಿ, ಈ ಜೀವನ ಅನ್ನೋ ಆಟದಲ್ಲಿ ನಾನು ಬರೀ ಪಾತ್ರಧಾರಿ ಅಷ್ಟೆ. ನನ್ನ ಕತೆನ ನನ್ನ ಕೈಯಲ್ಲೇ ಬರೆಯೋಕ್ಕಾಗ್ತಿಲ್ಲ ಅಜ್ಜಿ. ಯಾರೋ ಬರ್ದಿರೋ ಕಥೆಯಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ಅಷ್ಟೆ. ಆದರೆ ನನ್ನ ಮನಸ್ಸಲ್ಲಿ ಕಲ್ಮಶ ಇಲ್ಲ. ನಾನು ಇಲ್ಲಿವರೆಗೂ ನ್ಯಾಯವಾಗೇ ಇದ್ದೀನಿ. ನೀವು ಹೇಳ್ಕೊಟ್ಟಿದ್ದ ಪಾಠ ನಂಗೆ ನೆನಪಿದೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ. ಸೊ ನೀವು ಚಿಂತೆ ಮಾಡೋದು ಬಿಟ್ಬಿಡಿ, ನಿಮ್ಮ ಮೊಮ್ಮಗಳಿಗೆ ಒಳ್ಳೇದೇ ಆಗುತ್ತೆ. ಓಕೆನಾ? ಸ್ಮೈಲ್ ಮಾಡಿ, ನಗಿ ನೀವು ಇವಾಗ. ಅಜ್ಜಿ, ನಗಿ 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 ನಗಿ.